ಕೇವಲ ನಿನ್ನ ನಾಮ ಮಹಿಮೆ ಆಗ್ಬೇಕು ದೇವರೇ. ನನ್ನ ಸ್ವರದ ಮಹಿಮೆ ಬೇಡ, ಇಲ್ಲಿ ಬಾರಿಸುವಂತ ವಾದದ ಮಹಿಮೆ ಬೇಡ, ಕೈ ಚಪ್ಪಾಳೆಗಳ ಮಹಿಮೆ ಬೇಡ. ಕೇವಲ ಈ ಒಂದು ಆರಾಧನೆ ನಿಮಿತ್ತವಾಗಿ ಭೂಮಿ ಆಕಾಶವನ್ನು ನಿರ್ಮಿಸಿರುವಂತ ಯೆಹೋವನ ನಾಮ ಮಾತ್ರ ಮಹಿಮೆ ಹೊಂದಬೇಕು ದೇವರೇ. ಹೌದು ಸ್ವಾಮಿ ಸಪ್ಪ. ಓ ತಂದೆ ದೇವರ ಆತ್ಮನೆ, ನೀನು ಅತಿ ಪರಿಶುದ್ಧನಾಗಿದ್ದೀಯ. ಅತಿ ಪರಿಶುದ್ಧ ಸಿಂಹಾಸನದ ಮೇಲೆ ಹಾಸನ ರೂಢನಾಗಿದ್ದಿ ತಂದೆ ದೇವ. ತಂದೆ ದೇವರಾತ್ಮನೆ, ನನ್ನ ಜೀವಮಾನವೆಲ್ಲ ತಂದೆ ದೇವರಾತ್ಮನೆ ಜಕರಿಯನ ಮೇಲೆ ಅಭಿಷೇಕವನ್ನು ಬಂದಾಗ ಆತನು ಜನರಿಗೆ ಪ್ರವಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಜನರಿಗೆ ಹೇಳಿದರು, ನಿಮ್ಮ ದುಷ್ಟ ಕ್ರಾಂತಿಗಳಿಂದ ನಿಮ್ಮನ್ನು ನೀವು ಅಶುದ್ಧನಾಗಿ ಮಾಡ್ಕೊಳ್ತಾ ಇದ್ದೀರಿ. ನಿಮ್ಮ ಪಾಪಗಳ ಕಾರ್ಯಗಳಿಂದ ನೀವು ಅಶುದ್ಧರನ್ನು ಮಾಡ್ಕೊತಾ ಇದ್ದೀರಿ. ನಿಮ್ಮ ದುಷ್ಟ ನಡತೆಗಳಿಂದ ನಿಮ್ಮನ್ನು ನೀವು ಅಶುದ್ಧರನ್ನು ಮಾಡ್ಕೊತಾ ಇದ್ದೀರಿ. ನೀವು ದೇವರಾದ ಯೆಹೋವನನ್ನು ವಿರುದ್ಧವಾಗಿರುವುದರಿಂದ ಆತನು ಸಹ ನಿಮ್ಮ ವಿರುದ್ಧವನಾಗಿ ನಿಂತಿದ್ದಾನೆ. ನೀವು ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳೆಂದು ಆತನ ಮೇಲೆ ಅಭಿಷೇಕವನ್ನು ಬಂದಾಗ ಉನ್ನತ ಸ್ವರದಿಂದ ದೇವರೇ, ದೊಡ್ಡ ಧ್ವನಿದ ಸ್ವಾಮಿ ನಿನ್ನ ನಾಮವನ್ನು, ನಿನ್ನ ದೈವ ಭಕ್ತಿಗಳನ್ನು ನುಡಿದರೆ ತಂದೆ ದೇವರೇ. ಹೌದು ಸ್ವಾಮಿ, ಈ ಒಂದು ದಿನ ಸ್ವಾಮಿ ನಾವುಗಳು ಸಹ ಆ ಅಭಿಷೇಕ ಹೊಂದಿಕೊಂಡು ದೇವರೇ, ನಾವುಗಳು ಸಹ ನಿನ್ನ ದೈವದ ಭಕ್ತಿಗಳನ್ನು ನುಡಿಯುವಂತೆ ಸಹಾಯ ಮಾಡು. ನಿನ್ನ ನಾಮವನ್ನು ಬೋಧನೆ ಮಾಡುವಂತೆ ಸಹಾಯ ಮಾಡು. ನಿನ್ನ ನಾಮವನ್ನು ಪ್ರಚಾರ ಮಾಡುವಂತೆ ಸಹಾಯ ಮಾಡು ದೇವರೇ. ನಮ್ಮ ಬುದ್ಧಿ ವಿವೇಕದಿಂದಲ್ಲ ಸ್ವಾಮಿ ಸಪ್ಪ, ಕೇವಲ 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 ನಿನ್ನ ಆತ್ಮ ಪ್ರೇರಣೆಯು ಪರಿಶುದ್ಧಾತ್ಮನು ನಮ್ಮ ಮೇಲೆ ಇಳಿದು ಬಂದಿರುವ ಮಾತು ಸ್ವಾಮಿ. ನಾವು ನಿನ್ನ ದೈವೋಕ್ತಿಗಳನ್ನು, ನಿನ್ನ ನಾಮ ಬೋಧನೆಗಳನ್ನು ನಾವು ಹೆಚ್ಚೆಚ್ಚಾಗಿ ಬೋಧಿಸುವ ಸಹಾಯ ಮಾಡಿ ಸ್ವಾಮಿ. ಹೌದು ತಂದೆ ದೇವರೇ, ನಿಜವಾಗ್ಲೂ ಸ್ವಾಮಿ ಇವತ್ತೆಷ್ಟೋ ಜನಗಳು ಚಿಕ್ಕ ಚಿಕ್ಕ ಮಕ್ಕಳು ಸ್ವಾಮಿ ದೇವರೇ ಆ ಒಂದು ಬಾಲನ ಮುಂದೆ ಸ್ವಾಮಿ ಬಲಿಗಳನ್ನು ಪಟ್ಟು ಆ ಚಿಕ್ಕ ಚಿಕ್ಕ ಮಕ್ಕಳ ಮಾಂಸವನ್ನು ತಿಂದಿರುವಂತ ನ್ಯೂಸ್ ಕೇಳಿದಾಗ ಬಹಳ ದುಃಖವಾಗ್ತದೆ.